ನೀ ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿನಗೆ ವಿಷಯ ಗೊತ್ತಾಗಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ ಅಲ್ಲ. ಬಟ್ಟೆ ಕೊಡ್ಸೋ ನೆಪದಲ್ಲಿ ಅಣ್ಣನ ಕ್ಯಾನ್ಸರ್ ಆಸ್ಪತ್ರೆಗೆ ಕರೆಸ್ಕೊಂಡೆ, ಕರೆಕ್ಟಾ? ಏನೇ ಇದ್ರು ಅಣ್ಣ ಫೋನ್ ಮಾಡಿ ನನ್ನ ಹತ್ರ ಹೇಳ್ತಿದ್ದ, ಆದ್ರೆ ನಾನೇ ಫೋನ್ ಮಾಡಿದ್ರು ಸರಿಯಾಗಿ ಮಾತಾಡ್ಲಿಲ್ಲ. ಮೊದಲನೇ ಸಲ ಕೇಳಿದಾಗ ಮದ್ವೆ ಕೆಲಸದಲ್ಲಿ ಹೊರಗೆ ಬಂದಿದ್ದೀನಿ ಅಂತ ಹೇಳ್ದ. ಆದ್ರೆ ಅಣ್ಣನ್ ಬ್ಲಾಕ್ ಮಾಡೋದಕ್ಕೆ ಅಂತ ಬಿಟ್ಟಿದ್ ಸಾಗರ್ ಫೋನ್ ರಿಂಗ್ ಆದಾಗ ಏನ್ ಸೌಂಡು ಅಂತ ಅಣ್ಣನ್ ಕೇಳಿದಕ್ಕೆ ಟಿವಿ ಸೌಂಡ್ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ದ. ಇದನ್ನೆಲ್ಲ ನೋಡಿ ಗೊತ್ತಾಗದೇ ಇದ್ರು ಪರವಾಗಿಲ್ಲ, ಬ್ಯೂಟಿ ಪಾರ್ಲರ್ ನಲ್ಲಿ ನಾನು ಸಾಗರ್ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನೀನು ಅದಿತಿ ನಿಂತ್ಕೊಂಡು ಕೇಳಿಸ್ಕೊಂಡಿರೋದನ್ನ ನಾನೇ CCTV ಫುಟೇಜ್ ನಲ್ಲಿ ನನ್ನ ಕಣ್ಣಾರೆ ನೋಡಿದ್ದೀನಿ. ಅದೇ ಕಾರಣ ಇಟ್ಕೊಂಡು ಒಡವೆ ಸೀರೆಗಳನ್ನ ಸೇಫ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಂಡೈರೆಕ್ಟ್ ಆಗಿ ಇದನ್ನೆಲ್ಲ ಕವಿತಾ ಕೊಡಿಸ್ದೆ ಅಲ್ವಾ? ನನ್ ಬೆನ್ನಿಂದ ಏನೇ ಆದ್ರೂ ತಿಳ್ಕೊಳ್ಳೋ ನಾನು ನನ್ ಕಣ್ಣು ಮುಂದೆ ಏನ್ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇರ್ತೀನ? ನನ್ನನ್ನೇನ್ ಅಷ್ಟು ದಡ್ಡಿ ಅನ್ಕೊಂಡ್ಯಾ ಲಕ್ಷ್ಮಿ? ಅಯ್ಯಯ್ಯೋ, ನೀನು ದೇಶ ಆಳೋ ಬುದ್ಧಿವಂತೆ ಅಂತ ಚೆನ್ನಾಗ್ ಗೊತ್ತಿದೆ. ಹಾಗಿರುವಾಗ ನಿನ್ನ ದಡ್ಡಿ ಅಂತ ತಿಳ್ಕೊಳಕ್ಕಾಗತ್ತಾ? ಆದ್ರೆ ಇರೋ ಬುದ್ಧಿವಂತಿಕೆನ ಒಳ್ಳೇದಕ್ಕೆ ಬಳಸ್ಕೊಳ್ಳೋ ಬದಲು ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ಕೊತಾ ಇದೆಯಲ್ಲ, ಈ ನಿನ್ ಕ್ರಿಮಿನಲ್ ಬುದ್ಧಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನ್ ಬುದ್ಧಿವಂತಿಕೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದೀಯಾ ಅಂತಾಯ್ತು. ನೀನು ಸಾಗರ್ನ ಲವ್ ಮಾಡ್ತಾ ಇದ್ದಿದ್ದು, ನಿನ್ನ ಅಣ್ಣನ ಮೂಲಕ ನನ್ನ ಕ್ಯಾನ್ಸರ್ ಇರೋ ವಿಷಯನ ತಿಳ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸಿದ್ದು ನೀನೇ ಅಲ್ವಾ? ಅವಳನ್ನ ಕಾಪಾಡೋ ತರ ನಾಟಕ ಆಡಿ ನಮ್ಮ ಮನೆಗೆ ಬಂದು ಸೇರ್ಕೊಂಡೆ, ಕರೆಕ್ಟಾ? ಆದ್ರೆ ನಾನು ನಿನ್ನ ನಾಟಕಗಳನ್ನೆಲ್ಲ ನಂಬಿ ನೀನು ನನ್ನ ಸ್ಥಾನನ ತುಂಬಿ ನನ್ನ ಸಂಸಾರನ ಕಾಪಾಡೋಕ್ ಬಂದಿರೋ ದೇವತೆ ಅಂತ ತಿಳ್ಕೊಂಡೆ. ಆದ್ರೆ ನೀನು ನನ್ನ ಬೆನ್ನಿಗೆ ಚೂರಿ ಹಾಕೋಕ್ ಬಂದೆ. ಶಬಾಷ್, ಈ ನಿನ್ ಧೈರ್ಯನ ಮೆಚ್ಚಲೇಬೇಕು. ಸ್ಟಾಪ್ ಸ್ಟಾಪ್ ಸ್ಟಾಪ್, ಎಲ್ಲ ನೀನೇ ಹೇಳಿ ಸುಸ್ತು ಮಾಡ್ಕೋಬೇಡ ಲಕ್ಷ್ಮಿ. ಮಿಕ್ಕಿರೋದನ್ನ ನಾನೇ ಹೇಳ್ತೀನಿ. ನೀನ್ ಸೂಪರ್. ನಾನ್ ನಿನ್ನ ಹಳ್ಳಿ ಗುಗ್ಗು, ನಿನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಒಂದ್ ಲೆವೆಲ್ಗೆ ರೀಚ್ ಮಾಡ್ಬಿಟ್ಟೆ. ಯು ಆರ್ ಜೀನಿಯಸ್ ಲಕ್ಷ್ಮಿ. ಓಕೆ, ಆಗಿರೋದನ್ನ ನೀನ್ ಹೇಳಿದೀಯಾ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾನ್ ಹೇಳ್ತೀನಿ, ಕೇಳಿಸ್ಕೊ. ನನ್ ಕ್ಯಾರೆಕ್ಟರ್ ಏನು, ನನ್ನ ಉದ್ದೇಶ ಏನು ಅನ್ನೋದನ್ನ ನಿಮ್ ಮನೆಯವ್ರಿಗೆ ಹೇಳಿ ನೀನ್ ಈ ಮದ್ವೆನ ನಿಲ್ಲಿಸ್ತೀಯ ಅಲ್ವಾ? 100 ಅಲ್ಲ, 200% ಕರೆಕ್ಟ್. ಹಾಗೇನಾದ್ರೂ ಮಾಡಿದ್ರೆ ನಿಮ್ಮತ್ತೆ ನಿನ್ ಕಣ್ಮುಂದೆನೆ ಎದೆ ಹೊಡ್ಕೊಂಡು ಸಾಯ್ತಾಳೆ. ಇನ್ನು ನಿನ್ ಗಂಡ ಮುಂದೆ 2ನೇ ಮದ್ವೆ ಆಗೋದಿಕ್ಕೆ ಒಪ್ಪಲ್ಲ. ಒಪ್ಪಿದ್ರು ಅದಾಗಲ್ಲ, ಯಾಕಂದ್ರೆ ಅವನು ಜೈಲ್ನಲ್ಲಿ ಇರ್ತಾನೆ. ಇನ್ನು ನಿನ್ ಮುದ್ದಿನ ಮಕ್ಕಳು ತಾಯಿನೂ ಕಳ್ಕೊಂಡು ತಂದೆನೂ ಇಲ್ದೆ ಬೀದಿನಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಹೇಗಾಗುತ್ತೆ ಅಂತ ಯೋಚನೆ ಮಾಡ್ತಿದೀಯಾ? ಇದೆಲ್ಲ ತಾನಾಗೆ ಆಗಲ್ಲ, ನಾನು ಮಾಡಿಸ್ತೀನಿ. ಇನ್ನು ನೀನು ನನ್ನ ಮದ್ವೆನ ನಿಲ್ಸೋದಿಕ್ಕೋಸ್ಕರ ನಾನು ಮಾಡಿದ್ದನ್ನೆಲ್ಲ ಹೇಳ್ತೀಯ. ನಾನು ಹೇಳಿದ್ದನ್ನೆಲ್ಲ ಮಾಡ್ಸೋದಿಕ್ಕೋಸ್ಕರ ಒಂದು ಸತ್ಯ, ಒಂದು ಚಿಕ್ಕ ಸುಳ್ಳು ಹೇಳ್ತೀನಿ ಅಷ್ಟೇ. ಏನು ಅನ್ನೋ ಕುತೂಹಲನಾ? ನಿನಗೆ ನಿನ್ ಗಂಡನ್ಗೆ ಮಾತ್ರ ಗೊತ್ತಿರೋ ಕ್ಯಾನ್ಸರ್ ಅನ್ನೋ ಸತ್ಯನ ಇಡೀ ನಿನ್ನ ಫ್ಯಾಮಿಲಿಗೆ ತಿಳಿಸ್ತೀನಿ. ರಾಘವ್ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡ. ಲಕ್ಷ್ಮಿ ತನ್ನ ಸಂಸಾರದ ಗುಟ್ಟನ್ನ ಬಿಟ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನನಗೆ ರಾಘವ್ ಜೊತೆ ಮದ್ವೆ ಮಾಡಕ್ ಹೊರಟಿದ್ಲು ಅಂತ ಮೀಡಿಯಾ ಮುಂದೆ ಹೇಳ್ತೀನಿ.